ಮೈಸೂರಿನಲ್ಲಿ ಸಿಎಂ ಉರುಳಿಸಿದ ದಾಳಕ್ಕೆ ಕಮಲ ಫುಲ್ ತಂಡ ಹೊಡೆದಿದೆ. ಚಾಮರಾಜನಗರ ಮೈಸೂರು ಗೆಲ್ಲೋದಕ್ಕೆ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಂತೆ. ಬಿಜೆಪಿಯ ಪ್ರಮುಖರಿಗೆ ಗ್ಯಾರಂಟಿ ಪಾಳಯದಿಂದ ಗಾಳ ಹಾಕಲಾಗ್ತಾ ಇದೆ. 7 ವರ್ಷದ ಮುನಿಸನ್ನ ಮರೆತು ಕಾಂಗ್ರೆಸ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರಂತೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ದಾಳವನ್ನ ಉರುಳಿಸಿದ್ದಾರೆ. ಇದಕ್ಕೆ ಕಮಲ ಪಡೆ ಕಂಗಾಲಾಗಿದೆ. ಯಾವ ಕಾರಣಕ್ಕೆ ಈ ದಾಳ ಅಂದ್ರೆ ಮೈಸೂರು ಚಾಮರಾಜನಗರವನ್ನ ಗೆಲ್ಲೋದಕ್ಕೆ ಈಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು. ಒಂದಿಷ್ಟು ಪ್ರಮುಖರಿಗೆ ಗಾಳ ಹಾಕಿದೆ. ಬರೋಬ್ಬರಿ 7 ವರ್ಷದ ಮುನಿಸನ್ನ ಮರೆತು ಕಾಂಗ್ರೆಸ್ ನಾಯಕರ ಚರ್ಚೆಯನ್ನ ನಡೆಸಿದ್ದಾರಂತೆ. ಕಾಂಗ್ರೆಸ್ ಸಂಪರ್ಕ ಮಾಡಿರುವಂತದ್ದು ಹಾಲಿ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನ. ಕಾಂಗ್ರೆಸ್ ನಾಯಕರ ಜೊತೆ ಶ್ರೀನಿವಾಸ್ ಪ್ರಸಾದ್ ಚರ್ಚೆಯನ್ನ ಮಾಡಿದ್ದಾರಂತೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ರಾಜಕೀಯ ಮಾತುಗಳು ಆಡಿವೆ. ಬೆಂಬಲಕ್ಕೆ ದೊಂಬಾಲು ಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಶ್ರೀನಿವಾಸ್ ಪ್ರಸಾದ್ ಮಹತ್ವದ ಚರ್ಚೆಯನ್ನ ನಡೆಸಿರುವಂತದ್ದು. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಾಂಗ್ರೆಸ್ನ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬೆಂಬಲಕ್ಕಾಗಿ ದೊಂಬಾಲು ಬಿದ್ದಿದ್ದಾರೆ ಅಂತ. ಯಾವ ಕಾರಣಕ್ಕೆ ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋದ್ರು ಅಂದ್ರೆ, ಈ ಬಾರಿಯ ಲೋಕಸಭಾ ಚುನಾವಣೆ ಇದೆಯಲ್ವಾ, ಇದು ಕಾಂಗ್ರೆಸ್ಗೆ ಒಂದಿಷ್ಟು ಪ್ರತಿಷ್ಠೆ ಅನ್ನೋದಕ್ಕಿಂತ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆ. ಚಾಮರಾಜನಗರ ಮೈಸೂರು ಶತಾಯ ಗತಾಯ ಈ 2 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಿದೆ. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಮೇಲೆಗೆ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಗಮನಿಸ್ತಾ ಇದ್ರ. ಕಾಂಗ್ರೆಸ್ನ ನಾಯಕರು HC ಮಹದೇವಪ್ಪನವರು ಕೂಡ ಅಲ್ಲೇ ಇರುವಂಥದ್ದು. ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿದ್ದಾರೆ. ಇದು ಪ್ರಮುಖವಾದ ಬೆಳವಣಿಗೆ ಆಗುತ್ತೆ. ಕಾರಣ ಏನಂದ್ರೆ, ಶ್ರೀನಿವಾಸ್ ಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯನವರಿಂದ ಸಿಡಿದೆದ್ದು ಬಿಜೆಪಿಗೆ ಹೋದಂಥವರು. ಮೂಲತಃ ಕಾಂಗ್ರೆಸ್ನೇ ನಾಯಕರವರು. ಅವರು ಮೂಲತಃ ಕಾಂಗ್ರೆಸ್ನಿಂದ ರಾಜಕೀಯವನ್ನ ಶುರು ಮಾಡಿದವರು. ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಮಿಸ್ ಮಾಡಲಾಯಿತು. ಅದಾದ ನಂತರ ಬಿಜೆಪಿಗೆ ಬರ್ತಾರೆ. ಬಿಜೆಪಿಯಲ್ಲಿ ಟಿಕೆಟ್ ಪಡೆದುಕೊಳ್ತಾರೆ. ಮತ್ತೆ ಸಂಸದರಾಗ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳಿಂದ ಸಂಸದರಾಗ್ತಾರೆ. ಈಗ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ. ಆದರೆ ಈ ಬಾರಿ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನ ಕೇಳಿದ್ರು ಬಿಜೆಪಿಯಿಂದ. ಆದರೆ ಟಿಕೆಟ್ ಸಿಕ್ಕಿಲ್ಲ. ಇದರಿಂದ ಅವರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯ ವಿರುದ್ಧ ಅಂತ ಒಂದು ಮಾತಿತ್ತು. ಇದರ ನಡುವೆ ಕಾಂಗ್ರೆಸ್ ಈ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ. ಗಮನಿಸ್ತಾ ಇದ್ರ HC ಮಹದೇವಪ್ಪ ಅವರು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಮಾತನಾಡಿರುವಂಥದ್ದು. HC ಮಹದೇವಪ್ಪನವರು ಯಾಕೆ ಹೋಗಿದ್ದಾರೆ ಅಂದ್ರೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಹೋಲ್ಡ್ ಇದೆ. ಈಗ HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಸಿಕ್ಕಿರುವ ಕಾರಣಕ್ಕಾಗಿ ಈಗ HC ಮಹದೇವಪ್ಪನವರು ಹೋಗ್ಬಿಟ್ಟು ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಕೋರಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹರ್ಷ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರ್ಷ, ಶ್ರೀನಿವಾಸ್ ಪ್ರಸಾದ್ ಮನೆಗೆ HC ಮಹದೇವಪ್ಪನವರ ಭೇಟಿ ಎಷ್ಟು ಕುತೂಹಲವನ್ನು ಕೇಳಿಸಿದೆ? ಸಪೋರ್ಟ್ ಕೊಡ್ತಾರಂತ? ಖಂಡಿತವಾಗ್ಲೂ ಮಹೇಶ್, ಏನು ಕಳೆದ 7 ವರ್ಷಗಳಿಂದ ದೂರವಾಗಿದ್ದಂತಹ ರಾಜಕೀಯ ನಾಯಕರು ನಿನ್ನೆ ಒಂದು ಮಟ್ಟಿಗೆ ಸಮಾಧಾನಗೊಂಡಿದ್ದಾರೆ. ಮತ್ತೆ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಮೂಲ ಕಾಂಗ್ರೆಸ್ ನಲ್ಲಿ ಇದ್ದಂತವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಅಂದಿನಿಂದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಸಿದ್ದರಾಮಯ್ಯ ಮಹದೇವಪ್ಪ ವಿರುದ್ಧ ಹರಿಹಾಯ್ತಾನೆ ಇದ್ರು. ಆದ್ರೆ ಏನು ಚಾಮರಾಜನಗರ ಸಂಸದರಾಗಿದ್ರು. ಈ ಬಾರಿ ಅವರು ರಾಜಕೀಯ ಚುನಾವಣಾ ಮತ್ತು ರಾಜಕೀಯ ಎರಡಕ್ಕೂ ಸಹ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಮತ್ತೆ ಅಲ್ಲಿ ತಮ್ಮ ಅಳಿಯಂದರಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಏನೋ ಒಬ್ರು ಡಾಕ್ಟರ್ ಮೋಹನ್ ಅಥವಾ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಿಜೆಪಿಯಿಂದ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರಿಬ್ಬರಿಗೂ ಸಹ ಟಿಕೆಟ್ ಕೈತಪ್ಪಿ ಬಾಲರಾಜು ಎಂಬುವರಿಗೆ ಬಿಜೆಪಿ ಟಿಕೆಟ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸಿಕ್ಕಿತ್ತು. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾದ್ರು ಅಂತಾನೆ ಹೇಳ್ಬೋದು. ಏನು ಕಳೆದ 3 ದಿನಗಳಿಂದ ರೆಸಾರ್ಟ್ ನಲ್ಲಿ ಬಿಡ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಆ ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯವನ್ನ ವಿಚಾರಿಸುವ ನೆಪದಲ್ಲಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ರು. ಈ ವೇಳೆ ರಾಜಕೀಯ ವಿಚಾರವನ್ನು ಸಹ ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ನಿನ್ನೆ ರಾತ್ರಿ ಸಚಿವ ಮಹದೇವಪ್ಪ, ವೆಂಕಟೇಶ್ ಮತ್ತು
ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಎಲ್ಲರೂ ಸಹ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ನೀಡಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಈ ವೇಳೆ ಬಾಹ್ಯ ಬೆಂಬಲವನ್ನ ಕೊಡಿ ಅಂತನೂ ಸಹ ಮಹದೇವಪ್ಪನವರು ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ನನ್ನ ಪುತ್ರನಿಗೆ ನೀವು ಸಹಾಯವನ್ನ ಮಾಡಿ, ನೀವು ಸಹಾಯವನ್ನ ಮಾಡಿದ್ರೆ, ನೀವು ಬೆಂಬಲವನ್ನ ನೀಡಿದ್ರೆ ನಿಜವಾಗ್ಲೂ ಗೆಲುವು ನಮಗೆ ಸಿಗ್ತದೆ ಅಂತ ಹೇಳಿ ಮಹದೇವಪ್ಪನವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋದು ಇನ್ನೂ ಸಹ ಗುಟ್ಟಾಗಿ ಇದೆ. ಅವರು ಏನೋ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾನು ಕೊಡೋದಿಲ್ಲ, ನಾನು ಬಿಜೆಪಿ ಪಕ್ಷದಲ್ಲಿದ್ದೇನೆ, ಬಿಜೆಪಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರ, ಅದಿನ್ನೂ ಸಹ ಗುಟ್ಟಾಗಿರುವಂತದ್ದು. ಒಟ್ಟಾರೆ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಮಿತ್ರರಲ್ಲ ಅನ್ನೋದು ಈ ಘಟನೆಯಿಂದ ಸಾಬೀತಾಗ್ತಾ ಇದೆ.